ಬಹಳ ಜನ ಕಷ್ಟಪಡ್ತಾರೆ. ಮನೆಗೆ ಪುರಾಣ ಹೇಳೋ ಆಚಾರ್ಯರು ಬಂದು ಹೋಗಬೇಕು ಅಂತ, ಯತಿಗಳು ಬರಬೇಕು ಅಂತ, ನೀವು ಒಂದು ಪಾದ ಹಾಕಿ ಹೋಗ್ರಿ ಸಾಕು ಅಂತ. ಸಿಕ್ಕರೆ ಸಿಗತ್ತೆ, ಸಿಗದೇ ಇದ್ರೆ ಇಲ್ಲ, ಸೌಭಾಗ್ಯ ಕೆಲವರಿಗೆ. ಆದರೆ ನಮ್ಮ ದೇವರು ನಮ್ಮ ಮೇಲೆ ಮಾಡಿದ ದಯೆ ಎದ್ದು ನಿಂತು ಹೇಳಿ, ಒಬ್ಬರಾದರೂ ಹಠ ಮಾಡಿ ದೇವರ ಹತ್ರ ನಮ್ಮ ಮನೆಗೆ ಪಾದಪೂಜೆಗೆ ಬರಬೇಕು ಅಂತ ಕರೆದವರು ಯಾರಿದ್ದೀರಿ ಹೇಳ್ರಿ? ಗಂಡಸರು, ಹೆಂಗಸರು, ಹುಡುಗರು, ಮುದುಕರು, ಯುವಕರು, ಯಾರ್ಯಾರೂ ನೀವು ಕರೆದಿಲ್ಲ. ಆದರೆ ನಮ್ಮ ದೇವರು ಯಾರ ಮನೆಯೊಳಗೆ ತನ್ನ ಪಾದ ಇಡದೆ ಬಿಟ್ಟಿದ್ದಾನೆ ಹೇಳ್ರಿ? ವಾಮನ ದೇವರು ಒಂದು ಪಾದದಿಂದ ಇಡೀ ಪೃಥ್ವಿಯನ್ನ ವ್ಯಾಪಿಸುವ ಮೂಲಕ ಪ್ರಪಂಚದೊಳಗಿನ ಎಲ್ಲಾ ಭಕ್ತರ ಮನೆ ಮನೆ ಹೊಲ, ಬಹಳ ಅಂದ್ರೆ ಮನೆಗೆ ಕರಿತೀರಿ, ನಿಮ್ಮ ಹೊಲಕ್ಕ, ನಿಮ್ಮ ಆಫೀಸಿಗೆ, ನಿಮ್ಮ ದವಾಖಾನಿಗೆ, ನಿಮ್ಮ ಆಪರೇಷನ್ ಥಿಯೇಟರಿಗೆ ಯಾರು ಕರಿತೀರಿ? ಕರೆದ್ರೆ ಬರ್ತಾರೆ ಯಾರು? ಆದ್ರೆ ನಮ್ಮಪ್ಪ, ನಮ್ಮ ದೊರೆ ಎಲ್ಲರ ಮನೆಗೆ ಬಂದ, ಎಲ್ಲರ ಹೊಲಕ್ಕೆ ಬಂದ, ಎಲ್ಲರ ಆಫೀಸಿಗೆ ಬಂದ, ಎಲ್ಲರ ದವಾಖಾನೆಗಳಿಗೆ ಬಂದ, ಕೋರ್ಟಿಗೆ ಬಂದ, ಕಚೇರಿಗೆ ಬಂದ, ಪಾರ್ಲಿಮೆಂಟ್ ಒಳಗೆ ಬಂದ, ಎಲ್ಲಿಯೂ ಉಳಿಸಲಿಲ್ಲ. ಇಡೀ ಪೃಥ್ವಿಯನ್ನ ವ್ಯಾಪಿಸಿದ ಒಂದು ಪಾದದಿಂದ ವಾಮನ ಅಂದ್ರೆ ಕಿಂತತಃ ಅನ್ಯನ್ ಮಂಗಲನ್ ನಾಮ. ಏನ್ ಬೇಕು ಇದಕ್ಕಿಂತ ಹೆಚ್ಚು? ದೇವರ ತೀರ್ಥ ಒಂದ್ ಹನಿ ಸಿಕ್ಕರೆ ಸಾಕು ಅಂತ ಜಗಳಾಡ್ತೀರಿ, ಈಗ ಹೋಗ್ತೀರಿ ಅದಕ್ಕೆ ಓಡಿ ಎಲ್ಲಾರು ತೀರ್ಥಕ್ಕೆ, ಪ್ರಸಾದಕ್ಕೆ. ನಮ್ಮ ದೇವರು ಇಡೀ ಸ್ವರ್ಗವನ್ನ ವ್ಯಾಪಿಸುವ ಮೂಲಕ ಅಂದು ವ್ಯಾಪಿಸಿ ಓಡಿ ಹೋಗ್ಯಾನಂತ ತಿಳ್ಕೊಬೇಡ್ರಿ. ಇಂದೂ ಪಾದ ಅಲ್ಲೇ ಇದೆ. ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನ ಒಂದು ಪಾದ ಪೃಥ್ವಿಯೊಳಗೆ ಇನ್ನೂ ಇದೆ. ಒಂದು ಪಾದ 14 ಲೋಕಗಳ ಮೇಲ್ಭಾಗದ 7 ಲೋಕಗಳನ್ನು ವ್ಯಾಪಿಸಿದ್ದ ಹಾಗೇ ಇದೆ. ಆ ಎಲ್ಲಾ ಮೇಲಿನ ಲೋಕಗಳಲ್ಲಿ ವ್ಯಾಪಿಸಿದ ಪರಮಾತ್ಮನ ಪಾದದ ಸ್ಪರ್ಶ ಮಾಡದೆ ಯಾವ ಮಳಿ ಹನಿನೂ ಕೆಳಗೆ ಬೀಳೋ ಹಾಗಿಲ್ಲ. ಹೀಗಾಗಿ ಇವತ್ತೇನೇ ಒಂದು ಹನಿ ಬಿದ್ದಿದೆ ಅಂದ್ರೆ ಅದೆಲ್ಲವೂ ಕೂಡ ಆ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮನ ಪಾದ ತೊಳೆದೇ ಕೆಳಗೆ ಬಂದದ್ದು. ಹೀಗಾಗಿ ಎಲ್ಲವೂ ನೀರು ತೀರ್ಥ, ಎಲ್ಲ ಮನೆಯೂ ಪರಮಾತ್ಮನ ಪಾದದಿಂದ ಪವಿತ್ರ ಆಗುವಂತೆ ಮಾಡಿದ ವಾಮನ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹಕ್ಕೆ, ಉಪಕಾರಕ್ಕೆ ನಾವೇ